ನೋಡ್ತಾ ಇದ್ದಂತೆ ನಮ್ಮ ಮೇಲೆ ಹಿಮ ಕುಸಿಯಿತು. ಕರಾಳ ಅನುಭವ ಬೆಚ್ಚಿಟ್ಟ ಕಾರ್ಮಿಕರು. ಉತ್ತರಾಖಂಡ ಹಿಮ ಕುಸಿತಕ್ಕೆ 8 ಜನರ ಬಲಿ. 60 ಗಂಟೆಗಳ ಯಶಸ್ವಿ ಕಾರ್ಯಾಚರಣೆ ಅಂತ್ಯ. 46 ಜನ ಕಾರ್ಮಿಕರ ರಕ್ಷಣೆ ಮಾಡಿದ ಯೋಧರು. ಉತ್ತರಾಖಂಡದಲ್ಲಿ ಸಂಭವಿಸಿರುವ ಹಿಮಕುಸಿತದಲ್ಲಿ 3 ಜನರು ಸಾವನ್ನಪ್ಪಿದ್ದಾರೆ. ಹಿಮದ ಅಡಿಯಲ್ಲಿ ಸಿಲುಕಿದ್ದ ಜನರ ಶೋಧ ಕಾರ್ಯ ಅಂತ್ಯವಾಗಿದೆ. ನಾವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಹಿಮ ಕುಸಿತವನ್ನ ನೋಡಿರ್ತೇವೆ. ಆದರೆ ಬೇಸಿಗೆ ಆರಂಭದಲ್ಲಿ ಹಿಮ ಕುಸಿಯಲು ಏನು ಕಾರಣ? ಹಿಮ ಕುಸಿತದ ಬಗ್ಗೆ ವಿಪತ್ತು ನಿರ್ವಹಣಾ ಅಧಿಕಾರಿಗಳು ಹೇಳಿದ್ದೇನೋ? ಎಷ್ಟು ಜನರ ಸಾವು ನೋವುಗಳು ಸಂಭವಿಸಿವೆ? ಆ ಪ್ರದೇಶದಲ್ಲಿ ಸದ್ಯದ ಸ್ಥಿತಿ ಏನಿದೆ ಅನ್ನೋದರ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನ ತಪ್ಪದೆ ವೀಕ್ಷಿಸಿ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಮಾಣಾ ಗ್ರಾಮದಲ್ಲಿ ಸಂಭವಿಸಿರುವ ಭೀಕರ ಹಿಮಪಾತವು ಅಲ್ಲಿನ ಜನರನ್ನ ದಂಗಾಗುವಂತೆ ಮಾಡಿದೆ. ಎಂದಿನಂತೆ ತಮ್ಮ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದ ಕಾರ್ಮಿಕರು ಏಕಾಏಕಿ ಕುಸಿದ ಹಿಮದ ಅಡಿಯಲ್ಲಿ ಸಿಲುಕಿಕೊಂಡು ಕಾರ್ಮಿಕರು ಅನ್ಯಾಯವಾಗಿ ಜೀವ ಬಿಡುವಂತಾಗಿದೆ. ಉತ್ತರಾಖಂಡದ ಬದ್ರಿನಾಥ ಬಳಿ ಗಡಿ ರಸ್ತೆ ಸಂಸ್ಥೆ ಅಂದ್ರೆ ಬಿಆರ್ಒ ಶಿಬಿರದ ಮೇಲೆ ಸಂಭವಿಸಿದ್ದ ಹಿಮಕುಸಿತದಲ್ಲಿ ಸಿಲುಕಿದ್ದ 4 ಕಾರ್ಮಿಕರ ಮೃತದೇಹಗಳನ್ನು ಭಾನುವಾರ ಹೊರತೆಗೆಯಲಾಗಿತ್ತು. ಅಲ್ಲದೆ ಈ ದುರಂತದಲ್ಲಿ 8 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಸತತ 60 ಗಂಟೆಗಳ ಕಾಲ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಒಟ್ಟು 46 ಜನರನ್ನ ರಕ್ಷಣೆ ಮಾಡಲಾಗಿದೆ. ಭಾರೀ ಪ್ರಮಾಣದಲ್ಲಿ ಸಂಭವಿಸಿದ ಹಿಮಕುಸಿತದ ಪರಿಣಾಮ 8 ಕಂಟೈನರ್ ಹಾಗೂ 1 ಶೆಡ್ನಲ್ಲಿದ್ದ 54 ಕಾರ್ಮಿಕರು ಹಿಮದಡಿ ಸಿಲುಕಿದ್ರು. ಇವರ ರಕ್ಷಣೆಗಾಗಿ ಭಾರತೀಯ ಸೇನೆ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸೇರಿದಂತೆ ಹಲವು ರಕ್ಷಣಾ ಪಡೆಗಳ 200ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯನಿರ್ವಹಿಸಿದ್ರು. ಅಲ್ಲದೆ ಕಳೆದ ಶನಿವಾರ ಈ ದುರಂತಕ್ಕೆ ಸಂಬಂಧಿಸಿದಂತೆ 50 ಜನರನ್ನ ರಕ್ಷಣೆ ಮಾಡಿದ್ರು. ಇವರಲ್ಲಿ 4 ಜನರು ಆಸ್ಪತ್ರೆಯಲ್ಲಿ ಜೀವ ಬಿಟ್ಟಿದ್ರು. ಇನ್ನು ಉಳಿದ 4 ಜನರ ಶವ ಭಾನುವಾರ ರಕ್ಷಣಾ ಕಾರ್ಯಾಚರಣೆಯ ವೇಳೆ ದೊರೆತಿದೆ. ರಕ್ಷಿಸಲ್ಪಟ್ಟ 46 ಜನರಲ್ಲಿನ 44 ಜನರಿಗೆ ಬದ್ರಿನಾಥ ಸಮೀಪದ ಜ್ಯೋತಿರ್ಮಠದ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದರಲ್ಲಿ 2 ಸ್ಥಿತಿ ಗಂಭೀರವಾಗಿದ್ದು ಅವರನ್ನ ಋಷಿಕೇಶದ ಏಮ್ಸ್ಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಬದರಿನಾಥದ ಗಡಿ ಗ್ರಾಮ ಈ ಮಾಣಾ. ಇಷ್ಟೊಂದು ಭೀಕರವಾಗಿ ಸಂಭವಿಸಿರುವ ಈ ಹಿಮಪಾತಕ್ಕೆ ತುತ್ತಾಗಿರುವ ಈ ಮಾಣಾ ಗ್ರಾಮವು ಬದ್ರಿನಾಥದಿಂದ 3 ಕಿಲೋಮೀಟರ್ ದೂರದಲ್ಲಿದ್ದು ಇದು ಭಾರತ ಟಿಬೆಟನ್ ಬಾರ್ಡರ್ ಪ್ರದೇಶದ ಗಡಿಯ ಗ್ರಾಮವಾಗಿದೆ ಅನ್ನೋದು ಗಮನಾರ್ಹ. ಇನ್ನು ಇದೇ ವಿಚಾರಕ್ಕೆ ಮಾಹಿತಿ ನೀಡಿರುವ ಜಿಲ್ಲಾ ವಿಪತ್ತು ನಿರ್ವಹಣಾ ಅಧಿಕಾರಿ ಎನ್ಕೆ ಜೋಶಿ, ಸತತವಾಗಿ ನಡೆದ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಮ್ಮ ಸೇನೆಯ ಸಿಬ್ಬಂದಿಗಳು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಈ ರಕ್ಷಣಾ ಕಾರ್ಯದಲ್ಲಿ ನಾವು ಒಟ್ಟು 6 ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡಿದ್ದೇವೆ. ಅಲ್ಲದೆ ಇದೇ ಕಾರ್ಯಕ್ಕಾಗಿ ರಕ್ಷಣಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ಘಟನಾ ಸ್ಥಳದಲ್ಲಿದ್ದರು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಬಿಆರ್ಒ ಶಿಬಿರದಲ್ಲಿ 8 ಕಂಟೈನರ್ಗಳು ಇದ್ವು. ಅದರಲ್ಲಿ 5 ಕಂಟೈನರ್ಗಳು ಪತ್ತೆಯಾಗಿದ್ವು. ನಾವು ರಕ್ಷಣೆ ಮಾಡಿರುವ ಕಾರ್ಮಿಕರೆಲ್ಲ ಈ ಕಂಟೈನರ್ಗಳಲ್ಲಿ ಇದ್ರು ಅಂತ ಹೇಳಿದ್ದಾರೆ. ಅಲ್ಲದೆ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ರಕ್ಷಣಾ ಕಾರ್ಯಾಚರಣೆಯನ್ನ ಇನ್ನಷ್ಟು ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಇದೇ ವಿಚಾರಕ್ಕೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಧಾಮಿ ಅವರ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದಿಂದ ಅಗತ್ಯವಾಗುವ ಎಲ್ಲಾ ನೆರವನ್ನು ನೀಡುವುದಾಗಿ ತಿಳಿಸಿದ್ರು. ನೋಡ್ತಾ ಇದ್ದಂತೆಯೇ ಹಿಮ ನಮ್ಮನ್ನ ಮುಚ್ಚಿ ಹಾಕಿತು. ಎಸ್, ಈ ಭಯಾನಕ ಹಿಮಪಾತದಲ್ಲಿ ಸಿಲುಕಿ ಜೀವ ಉಳಿಸಿಕೊಂಡು ಬಂದಿರುವ ಕಾರ್ಮಿಕರು ತಮ್ಮ ಕರಾಳ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಅಲ್ಲದೆ ತಾವು ಕಂಡಂತಹ ಹಿಮದ ತಾಂಡವದ ಬಗ್ಗೆಯೂ ಅವರು ರೋಚಕ ಸಂಗತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಹಿಮಪಾತ ಸಂಭವಿಸುವ ಮುನ್ನ ನಮಗೆ ಗುಡುಗಿನ ಶಬ್ದ ಕೇಳಿಸಿತ್ತು. ಅದಾದ ಬಳಿಕ ನೋಡ್ತಾ ಇದ್ದಂತೆಯೇ ನಮ್ಮನ್ನ ಹಿಮ ಆವರಿಸಿಕೊಂಡು ಬಿಟ್ಟಿತ್ತು. ಅಲ್ಲದೆ ಆ ರಭಸಕ್ಕೆ ನಾವು ಹಿಮದ ಕೆಳಗೆ ಸಿಲುಕಿ ಒದ್ದಾಡುವಂತಾಗಿತ್ತು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಈ ಪ್ರದೇಶದಲ್ಲಿ ಆಗಾಗ ಹಿಮಪಾತ ಸಂಭವಿಸುವುದನ್ನು ಅರಿತುಕೊಂಡಿದ್ದ ನಾವು ಆ ರಾತ್ರಿ ಬೇಗನೆ ನಮ್ಮ ಕ್ಯಾಂಪ್ ಒಳಗೆ ಸೇರಿಕೊಂಡಿದ್ದೆವು. ಮರುದಿನ ಬೆಳಗ್ಗೆ ಕ್ಯಾಂಪ್ನಿಂದ ಹೊರಗೆ ಬರ್ತಾ ಇದ್ದಂತೆ ನಮಗೆ ಜೋರಾಗಿ ಗುಡುಗಿನ ಶಬ್ದ ಕೇಳಿಸಿತ್ತು. ಬಳಿಕ ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಮ ಕುಸಿತ ಇರೋದನ್ನು ಕಂಡು ಎಲ್ಲರನ್ನ ಎಬ್ಬಿಸುವಷ್ಟರಲ್ಲಿಯೇ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇದರಿಂದ ನಾವು ಹಿಮದ ಕೆಳಗೆ ಸಿಲುಕುವಂತಾಗಿತ್ತು. ಬಳಿಕ ಸೇನಾ ಸಿಬ್ಬಂದಿಗಳು ನಮ್ಮನ್ನ ರಕ್ಷಣೆ ಮಾಡಿದ್ರು ಅಂತ ಇನ್ನೊಬ್ಬ ಕಾರ್ಮಿಕ ಗೋಪಾಲ್ ಜೋಶಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಒಟ್ನಲ್ಲಿ ಹವಾಮಾನ ವೈಪರೀತ್ಯದಿಂದ ಕುಸಿದ ಹಿಮದಡಿಯಲ್ಲಿ ಸಿಲುಕಿ ಬದುಕಿನ ಹೋರಾಟದಲ್ಲಿ ತುತ್ತು ಅನ್ನಕ್ಕಾಗಿ ಅಮಾಯಕ ಕಾರ್ಮಿಕರು ಜೀವ ಕಳೆದುಕೊಂಡಿದ್ದು ಮಾತ್ರ ನಿಜಕ್ಕೂ ವಿಪರ್ಯಾಸವೇ ಸರಿ.